ನಮಸ್ಕಾರ. ಜನ ಮನ ದನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಧ್ವನಿಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಈ ವಾರ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಮತ್ತು ಹೈಡ್ರಾಮಾದ ನಡುವೆ ಕೇಂದ್ರ ಸರ್ಕಾರ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಿಗೆ ತೆಗೆದುಕೊಂಡಂತಹ ತಿದ್ದುಪಡಿ ಮಸೂದೆ ಹೆಚ್ಚು ಚರ್ಚೆ ಆಗಿರಲಿಲ್ಲ. ಹಾಗಂತ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಗ್ತಾನೇ ಇತ್ತು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ಲಾಘನೆಗೆ ಪಾತ್ರವಾದ ಮತ್ತು ಜನರ ಸಾಂವಿಧಾನಿಕ ಹಕ್ಕನ್ನು ಬಲಪಡಿಸಿದ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ನಿರ್ದಾಕ್ಷಿಣ್ಯವಾಗಿ ಹೊಸಕಿ ಹಾಕಲಾಗಿದೆ ಅಂತೆಲ್ಲ ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಾಗ ಅದೊಂದು ಪ್ರಜಾಪ್ರಭುತ್ವದ ಗೆಲುವು ಅಂತೆಲ್ಲ ಹಾಡಿ ಹೊಗಳಲಾಗಿತ್ತು. ಈಗ ಎಲ್ಲೆಡೆ ಟೀಕೆಗೆ ಗುರಿಯಾಗಿರುವ ಮಾಹಿತಿ ಹಕ್ಕು ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಜುಲೈ 19ರಂದು ಮಂಡಿಸಲಾಯಿತು, ಪಾಸಾಗಿತ್ತು. 6 ದಿನಗಳ ನಂತರ ಮೊನ್ನೆಯಷ್ಟೇ ಜುಲೈ 25ರಂದು ಅದು ರಾಜ್ಯಸಭೆಯಲ್ಲಿಯೂ ಕೂಡ ಪಾಸಾಗಿದೆ. ಸರ್ಕಾರದ ಪರವಾಗಿ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಭಾರಿ ಭರವಸೆ ಕೊಟ್ಟಿದ್ದಾರೆ. ಅವರ ಪ್ರಕಾರ ಈ ತಿದ್ದುಪಡಿಯ ಉದ್ದೇಶ ಕಾಯ್ದೆಯಲ್ಲಿ ಇನ್ನಷ್ಟು ಪಾರದರ್ಶಕತೆಯನ್ನು ತರುವುದು ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮಾಹಿತಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿಯೇ ದೊರಕುವಂತೆ ಮಾಡಿ RTI ಅರ್ಜಿಗಳ ಸಂಖ್ಯೆ ಕಡಿಮೆ ಆಗುವಂತೆ ನೋಡಿಕೊಳ್ಳುವುದು ಮತ್ತು ಇನ್ನೂ ಇತ್ಯರ್ಥವಾಗದೇ ಉಳಿದಿರುವ ಅರ್ಜಿಗಳು, ಅಂದರೆ ಜನರ ಕೆಲಸದಲ್ಲಿ ಆಗದೇ ಇರುವ ಉಳಿದ ಅರ್ಜಿಗಳ ವಿಲೇವಾರಿಗೆ ಜನರನ್ನು ಒಳಗೊಂಡಂತಹ ಒಂದು ಹೊಸ ಯೋಜನೆ ಮಾಡ್ತಾರಂತೆ. ಭಾಳ ಅದ್ಭುತ ಯೋಜನೆ. ಏನೇ ಇರಲಿ, ಮೊದಲು ಏನು ಈ ತಿದ್ದುಪಡಿ ಮತ್ತು ಇದರಿಂದ ಸಾಮಾನ್ಯ RTI ಅರ್ಜಿದಾರರಿಗೆ ಉಂಟಾಗುವ ತೊಂದರೆ ಏನು ಅದನ್ನು ನೋಡೋಣ. RTI ಆ್ಯಕ್ಟ್ನಲ್ಲಿ, ಅಂದರೆ ತಿದ್ದುಪಡಿಗೂ ಮೊದಲು ಇದ್ದ ಆ್ಯಕ್ಟ್ನಲ್ಲಿ ಎಲ್ಲ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಗಳು, ರಾಜ್ಯದ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಗಳು ಮತ್ತು ಎಲ್ಲ ಇನ್ಫಾರ್ಮೇಷನ್ ಕಮಿಷನರ್ಗಳ ಸೇವಾವಧಿ ಕಡ್ಡಾಯವಾಗಿ 5 ವರ್ಷಗಳದ್ದಾಗಿತ್ತು. ತಿದ್ದುಪಡಿ ಹೇಳ್ತದೆ ಈ ಸೇವಾವಧಿ ಎಷ್ಟಿರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧರಿಸಲಿಕ್ಕಿದೆ ಅಂತೆ. ಅಂದರೆ ಇನ್ನೂ ನಿರ್ಧಾರ ಆಗಿಲ್ಲ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಅದರ ಅರ್ಥ ಏನು ಅಂತಂದರೆ ಯಾವುದೇ ಇನ್ಫಾರ್ಮೇಷನ್ ಕಮಿಷನರನ್ನು ಸರ್ಕಾರ ಯಾವುದೇ ಕ್ಷಣ ಮನೆಗೆ ಕಳಿಸ್ಬೋದು. ಇನ್ನೊಂದು ತಿದ್ದುಪಡಿ, ಮೊದಲು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನರ್ಗಳ ಸಂಬಳ ಮುಖ್ಯ ಚುನಾವಣಾ ಅಧಿಕಾರಿಯ ಸಂಬಳಕ್ಕೆ ಸಮಾನವಾಗಿತ್ತು. ಅಂದರೆ ರಾಜ್ಯ ಸರ್ಕಾರಗಳಲ್ಲಿ ರಾಜ್ಯ ಚುನಾವಣಾ ಅಧಿಕಾರಿಗಳ ಸಂಬಳಕ್ಕೆ ಅದು ಸಮಾನವಾಗಿತ್ತು. ಈಗ ತಿದ್ದುಪಡಿಯ ಪ್ರಕಾರ ಇದನ್ನೂ ಕೂಡ ಕೇಂದ್ರ ಸರ್ಕಾರ ನಿರ್ಧರಿಸಲಿಕ್ಕಿದೆ. ಅದು ಎಷ್ಟು ಅನ್ನೋದು ಇನ್ನೂ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ನಿರ್ಧರಿಸಲಿಕ್ಕಿದೆ. ಹಾಗಾದರೆ ಅದು ಏನಾಯಿತು ಅಂತ ಈ ತಿದ್ದುಪಡಿ ಬೇಕೇ ಬೇಕು ಅಂತ ಕೇಂದ್ರ ಸರ್ಕಾರ ಪಟ್ಟು ಹಿಡಿದಿರೋದು? ಸರ್ಕಾರದ ಪ್ರಕಾರ, ಅಂದರೆ ಕೇಂದ್ರ ಮಂತ್ರಿ ಜಿತೇಂದ್ರ ಸಿಂಗ್ ಅವರ ಪ್ರಕಾರ, ಕಾಯ್ದೆ ಅನುಷ್ಠಾನಕ್ಕೆ ಇಷ್ಟು ವರ್ಷಗಳ ನಂತರ, ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005ರಲ್ಲಿ ಅನುಷ್ಠಾನಗೊಂಡಿದ್ದು, ಅದು ಅನುಷ್ಠಾನಗೊಂಡು ಇಷ್ಟೊಂದು ದಶಕಗಳ ನಂತರ ಇವರಿಗೆ ಒಂದು ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ ಜ್ಞಾನೋದಯ ಆಗಿದೆ. ಅದೇನೆಂದರೆ RTI ಆ್ಯಕ್ಟ್ ಒಂದು ಸಂಸತ್ ಜಾರಿಗೆ ತಂದ ಕಾಯ್ದೆ. ಹೀಗಾಗಿ ಅದೊಂದು ಸ್ಟ್ಯಾಚ್ಯುಟರಿ ಕಾಯ್ದೆ ಆಗಿರೋದ್ರಿಂದ ಈ ಕಾಯ್ದೆ ಅಡಿಯಲ್ಲಿರುವ ಅಧಿಕಾರಿಗಳ ಸಂಬಳ ಸಂವಿಧಾನಾತ್ಮಕ ಸಂಸ್ಥೆ, ಅಂದರೆ ಚುನಾವಣಾ ಆಯೋಗದಂತಹ ಸಂಸ್ಥೆಯ ಅಧಿಕಾರಿಗಳ ಸಂಬಳಕ್ಕೆ ಸಮಾನವಾಗಿ ಇರಬಾರ್ದಂತೆ. ಅದು ಯಾಕೆ ಇರಬಾರ್ದು ಅಂತ ನೀವು ಕೇಳ್ಬೋದು. ಕೇಳಿ, ಅವರು ಉತ್ತರ ತಿರುಗಿಸಿ ಕೊಡ್ತಾರೆ, ನೇರ ಉತ್ತರ ಕೊಡೋದಿಲ್ಲ. ಆದರೆ ಈ ಮಾಹಿತಿ ಎನ್ನುವ ಒಂದು ಹಕ್ಕನ್ನು ಯಾರು ಅಧಿಕಾರಿಗಳು ಇದರ ಮೇಲೆ ಹೇರ್ತಾರೋ, ಅಂದರೆ ಇನ್ಫಾರ್ಮೇಷನ್ ಕಮಿಷನ್ ಅಧಿಕಾರಿಗಳು ಇತರ ಬ್ಯೂರೋಕ್ರಾಟ್ಸ್ಗಳ ಮೇಲೆ ಈ ಇನ್ಫಾರ್ಮೇಷನನ್ನು ಕೊಡಿ ಅಂತ ಹೇರ್ತಾರೋ, ಅವರಿಗೆ ತಮ್ಮ ಮೇಲಿರುವ ಒಬ್ಬ ಅಧಿಕಾರಿಗಳು ತಮಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಅಧಿಕಾರವನ್ನು ತೋರಿಸುವುದು ಇಷ್ಟ ಆಗಿಲ್ಲ. ನನ್ನ ಪ್ರಕಾರ ಇದರ ಮುಖ್ಯ ಉದ್ದೇಶ ಇನ್ಫಾರ್ಮೇಷನ್ ಕಮಿಷನಲ್ಲಿರುವ ಅಧಿಕಾರಿಗಳಿಗೆ ಅವರ ಸ್ಥಾನ ಏನು ಅನ್ನೋದನ್ನು ತೋರಿಸುವುದು ಕೇಂದ್ರ ಸರ್ಕಾರದ ಅಗತ್ಯ ಆಗಿತ್ತು. ಅದನ್ನು ತೋರಿಸಿದ್ದಾರೆ. ಇದಕ್ಕೆ ಸಂಸದ ಜಯರಾಮ್ ರಮೇಶ್ ಇದರ ಬಗ್ಗೆ ಚರ್ಚೆ ನಡೀತಾ ಇರುವಾಗ ಒಂದು ಪ್ರತ್ಯುತ್ತರ ನೀಡಿದ್ದಾರೆ. ಅದೇನೆಂದರೆ, ಮೊದಲು RTI ಬಿಲ್ ರಚನೆಯಾದ ಸಂದರ್ಭ, ಅಂದರೆ UPA ಸರ್ಕಾರದಲ್ಲಿ ಆ ಡ್ರಾಫ್ಟ್ ಮಸೂದೆಯನ್ನು ಸ್ಥಾಯಿ ಸಮಿತಿ, ಅಂದರೆ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸಲಾಗಿತ್ತು. ಆವಾಗ ಡ್ರಾಫ್ಟ್ನಲ್ಲಿ ಇನ್ಫಾರ್ಮೇಷನ್ ಕಮಿಷನರ್ಗಳಿಗೆ ಕೇಂದ್ರ ಸರ್ಕಾರದ ಸೆಕ್ರೆಟರಿಗಳ ಸ್ಥಾನಮಾನವನ್ನು ನೀಡಲಾಗಿತ್ತು. ಆದರೆ ಸ್ಥಾಯಿ ಸಮಿತಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಇನ್ಫಾರ್ಮೇಷನ್ ಕಮಿಷನ್ನ ಸ್ವಾಯತ್ತೆ ಉಳಿಸುವ ದೃಷ್ಟಿಯಿಂದ ಸ್ಥಾನಮಾನವನ್ನು ಚುನಾವಣಾ ಆಯೋಗದ ಅಧಿಕಾರಿಗಳ ಮಟ್ಟಕ್ಕೆ ಏರಿಸಬೇಕು ಅಂತ ಸಲಹೆ ನೀಡಿದ್ದು ಮಾತ್ರವಲ್ಲ, ಹಠವೂ ಹಿಡಿತು. ಕೊನೆಗೂ RTI ಆ್ಯಕ್ಟ್ 2005ಅಲ್ಲಿ ಸ್ಥಾಯಿ ಸಮಿತಿ ಹೇಳಿದ ಹಾಗೆ ಅವರ ಸ್ಥಾನಮಾನವನ್ನು ಚುನಾವಣಾ ಅಧಿಕಾರಿಗಳ ಸ್ಥಾನಮಾನಕ್ಕೆ ನಿಗದಿಗೊಳಿಸಲಾಯಿತು. ಹಾಗಾದರೆ ಯಾರೆಲ್ಲ ಇದ್ದರು ಈ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಅಂತಂದರೆ, ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ಸದಸ್ಯರ ಅಲ್ಲದೆ BJPಯ ವಿಜಯ್ ಮಲ್ಹೋತ್ರಾ, ಕಿರಣ್ ಮಹೇಶ್ವರಿ,
ಆಮೇಲೆ ಹರೆನ್ ಪಾಠಕ್ ಮತ್ತು ಅಷ್ಟೇ ಅಲ್ಲ, ಈಗ ರಾಷ್ಟ್ರಪತಿಯಾಗಿರುವ ರಾಮನಾಥ್ ಕೋವಿಂದ್ ಕೂಡ ಇದ್ದರು. ಈಗ ಆ ವಿಷಯವನ್ನು ಬದಿಗಿಡೋಣ. ಮಸೂದೆ ತಿದ್ದುಪಡಿಗೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಬಂದಾಗ ಯಾವ್ಯಾವ ಸಂಸದರು ಈ ಮಸೂದೆಯ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ರೆವಲ್ಯೂಷನರಿ ಸೋಷಲಿಸ್ಟ್ ಪಾರ್ಟಿ ಕೇರಳದ ಸಂಸದರಾಗಿರುವ NK ಪ್ರೇಮಚಂದ್ರನ್ ಅವರು ಹೇಳುವ ಪ್ರಕಾರ ಈ ತಿದ್ದುಪಡಿ ಮಸೂದೆಯ ಬಗ್ಗೆ ಚರ್ಚಿಸುವುದಕ್ಕೆ ಸರ್ಕಾರ ಸಾಕಷ್ಟು ಸಮಯ ನೀಡಿಲ್ಲ. ಇನ್ನೊಬ್ಬರು ಶಶಿ ತರೂರ್, ಅವರು ಕೂಡ ಕಾಂಗ್ರೆಸ್ನ ಕೇರಳದ ಸಂಸದ. ಅವರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಉಲ್ಲೇಖಿಸ್ತಾರೆ ಅವರು. ಈ ಕೇಸು ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ R ಗಾಂಧಿ ಪ್ರೆಸಿಡೆಂಟ್ ಮಡ್ರಾಸ್ ಬಾರ್ ಅಸೋಸಿಯೇಷನ್ ನಡುವಿನ ಕೇಸ್. ಇದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಸೇವಾವಧಿ ಹಾಗೂ ಸಂಬಳ ಇದು ಎರಡೂ ಪೂರ್ವ ನಿರ್ಧರಿತವಾಗಿಯೇ ಇರುವುದು ಯಾವುದೇ ಸಂಸ್ಥೆಯ ಸ್ವಾಯತ್ತತೆಯ ಆಧಾರ ಸ್ತಂಭಗಳಾಗಿರುವ ಅಂಶಗಳು. ಇನ್ನೂ ಮುಂದುವರೆದು ಶಶಿ ತರೂರ್ ಕೇಂದ್ರ ಸರ್ಕಾರ ಇದುವರೆಗೂ ಇನ್ಫಾರ್ಮೇಷನ್ ಕಮಿಷನನ್ನು ನಡೆಸಿಕೊಂಡ ರೀತಿಯ ಬಗ್ಗೆ ಗಮನ ಸೆಳೀತಾರೆ. 2018ರಲ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ 11 ಕಮಿಷನರ್ಗಳ ಪೈಕಿ ಕೇವಲ 3 ಕಮಿಷನರ್ಗಳನ್ನು ಅಪಾಯಿಂಟ್ ಮಾಡಿತ್ತು ಸರ್ಕಾರ. ಕೊನೆಗೆ ಕೇಸ್ ಸುಪ್ರೀಂ ಕೋರ್ಟ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ನಂತರ ಸರ್ಕಾರ ನಿಧಾನವಾಗಿ ಒಂದೊಂದೇ ಕಮಿಷನರ್ಗಳನ್ನು ನಿಯುಕ್ತಿಗೊಳಿಸ್ತು. ಈಗಲೂ ಆ್ಯಸ್ ವಿ ಟಾಕ್ ಕಮಿಷನ್ನಲ್ಲಿ 4 ಸ್ಥಾನಗಳು ಭರ್ತಿ ಆಗಲೇ ಇಲ್ಲ. ಇದರಿಂದ ಏನಾಗಿದೆ ಅಂದರೆ, ಪೆಂಡಿಂಗ್ ಅಪ್ಲಿಕೇಶನ್ಸ್ದು 32,000ಕ್ಕೆ ಏರಿದೆ ನಂಬರ್. ಅವುಗಳ ಪೈಕಿ ಕಳೆದ 1 ವರ್ಷದಿಂದ ಪೆಂಡಿಂಗ್ ಉಳಿದಿರುವ ಅರ್ಜಿಗಳ ಸಂಖ್ಯೆ 9,000. ಇನ್ನು ರಾಜ್ಯಸಭೆಗೆ ಹೋಗೋಣ. ರಾಜ್ಯಸಭೆಯಲ್ಲಿ ಸಮಾಜವಾದಿ ಪಾರ್ಟಿಯ ಸಂಸದ ಜಾವೇದ್ ಅಲಿ ಖಾನ್ ಅವರ ಪ್ರಕಾರ 2011ರಲ್ಲಿ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು RTI ಆ್ಯಕ್ಟ್ನ ಮರುಪರಿಶೀಲನೆ ಮಾಡಲಾಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆಗ ನಡೆದ ಚರ್ಚೆಯ ಬಗ್ಗೆ ಜಾವೇದ್ ಅಲಿ ಖಾನ್ ಅವರು ಗಮನ ಸೆಳೆದಿದ್ದಾರೆ. ಅದೇನು ಅಂದರೆ, ಆಗ BJPಯ ಹಿರಿಯ ಸದಸ್ಯ ಲಾಲ್ ಕೃಷ್ಣ ಅಡ್ವಾಣಿಯವರು BJP ಪಕ್ಷದ ಪರವಾಗಿ ಈ ಪ್ರಸ್ತಾಪಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಅಡ್ವಾಣಿಯವರ ಮಾತನ್ನು ಅವರ ಮಾತಿನಲ್ಲಿಯೇ ಹೇಳ್ತೇನೆ ಕೇಳಿ. ಐ ಬಿಲೀವ್ ಇಟ್ ಈಸ್ ಅನ್ ಇಫೆಕ್ಟಿವ್ ಡಿವೈಸ್ ಫಾರ್ ಮೇಕಿಂಗ್ ಗವರ್ಮೆಂಟ್ ಟ್ರಾನ್ಸ್ಪರೆಂಟ್. ಇನ್ನೂ ಮುಂದುವರೆದು ಅಡ್ವಾಣಿಯವರು ಹೇಳಿದರು, RTIನಿಂದ UPA ಸರ್ಕಾರದ ಸಾಕಷ್ಟು ಭ್ರಷ್ಟಾಚಾರದ ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗಾಗಿ BJP ಆ್ಯಸ್ ಅ ಪಾರ್ಟಿ RTI ಆ್ಯಕ್ಟ್ನ ಯಾವುದೇ ರೀತಿಯ ಮರುಪರಿಶೀಲನೆಯನ್ನು ವಿರೋಧಿಸ್ತದೆ. ಸದಸ್ಯರಲ್ಲದೆ ಸುಮಾರು 7 ಮಾಜಿ ಇನ್ಫಾರ್ಮೇಷನ್ ಕಮಿಷನರ್ಗಳು ಕಳೆದ 1 ವಾರ 10 ದಿನಗಳಿಂದ ಈ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರ ಅಭಿಪ್ರಾಯದಲ್ಲಿನ ಒಂದು ಮುಖ್ಯ ಅಂಶವನ್ನು ಮಾತ್ರ ನಾನು ನಿಮಗೆ ಹೇಳ್ತೇನೆ. ಅದೇನು ಅಂದರೆ, ಸುಪ್ರೀಂ ಕೋರ್ಟ್ ಈ ಹಿಂದೆ ಹಲವಾರು ಆದೇಶಗಳಲ್ಲಿ ಮಾಹಿತಿ ಅಂದರೆ ಇನ್ಫಾರ್ಮೇಷನನ್ನು ಸಂವಿಧಾನದ ಆರ್ಟಿಕಲ್ 19 ಪ್ರಕಾರ ಫಂಡಮೆಂಟಲ್ ರೈಟ್ಗೆ ಸಮಾನವಾದದ್ದು ಅಂತ ಹೇಳಿದೆ. ನಿವೃತ್ತ ಕೇಂದ್ರ ಇನ್ಫಾರ್ಮೇಷನ್ ಕಮಿಷನರ್ ಶ್ರೀಧರ್ ಆಚಾರ್ಯಲು ಅವರು ಈ ಮಸೂದೆಯ ಬಗ್ಗೆ ಡಿಸ್ಕಷನ್ ಆಗ್ತಾ ಇರುವಾಗ ಎಲ್ಲ ಸಂಸದರಿಗೆ ಒಂದು ಬಹಿರಂಗ ಪತ್ರ ಬರೆದು ದಯವಿಟ್ಟು ಈ ಮಸೂದೆಯನ್ನು ತಿರಸ್ಕರಿಸಿ ಅಂತ ಮನವಿ ಮಾಡಿಕೊಂಡಿದ್ದರು. ಅವರ ಮನವಿ ಯಾವುದೇ ಉಪಯೋಗಕ್ಕೆ ಬಾರದೇ ಇರುವುದು ದುರಂತ. ಇಷ್ಟು ಕಣ್ಣೆದುರು ರಾಚುವ ವಿರೋಧಾಭಾಸಗಳಿದ್ದರೂ ಯಾಕೆ ಕೇಂದ್ರ ಸರ್ಕಾರ ರಚ್ಚೆ ಹಿಡಿದು ಮಸೂದೆ ಪಾಸ್ ಮಾಡಲೇಬೇಕನ್ನೋ ಹಠ ಹಿಡಿದು ಮಸೂದೆ ಪಾಸ್ ಮಾಡ್ತು? ಇದಕ್ಕೆ ಬಲವಾದ ಕಾರಣ ಇದೆ. ಕಾರಣ 1, ನಮ್ಮ ಪ್ರಧಾನ ಸೇವಕ ಪ್ರಧಾನಮಂತ್ರಿ ಮೋದಿಯವರು ಅವರದ್ದೊಂದು ವಿವಾದಿತ ಡಿಗ್ರಿ ಸರ್ಟಿಫಿಕೇಟ್ ಕೇಸ್ ಇದೆ, ಎಲ್ಲರಿಗೂ ಗೊತ್ತೇ ಇದೆ. ಅದು ಮೋದಿಯವರು ತಾನು 1978ರಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯದಿಂದ ಡಿಗ್ರಿ ಮಾಡಿದ್ದೇನೆ ಅಂತ ಘೋಷಿಸಿಕೊಂಡಿದ್ದರು. ಸರಿ, ಯಾರೋ ಒಬ್ಬರು ದೆಹಲಿ ವಿಶ್ವವಿದ್ಯಾನಿಲಯಕ್ಕೆ RTI ಅರ್ಜಿ ಹಾಕಿದರು. 1978ರಲ್ಲಿ ಯಾರ್ಯಾರು ದೆಹಲಿ ವಿಶ್ವವಿದ್ಯಾನಿಲಯದಿಂದ BA ಪಾಸ್ ಮಾಡಿದಾರೋ ಆ ವಿದ್ಯಾರ್ಥಿಗಳ ಪಟ್ಟಿ ಕೊಡಿ ಅಂತ ಕೇಳಿದ್ರು. ಅಲ್ಲಿನ ಮಾಹಿತಿ ಅಧಿಕಾರಿ ಅದೊಂದು ಗೌಪ್ಯ ಸಂಗತಿ, ಅಂಥದ್ದನ್ನೆಲ್ಲ ಕೊಡೋದ್ರಿಂದ ವ್ಯಕ್ತಿಯ ಪ್ರೈವೇಸಿ ಕೆಡ್ತದೆ ಅಂತ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದರು. ನಾನು ಆಗಲೇ ಹೇಳಿದ ಶ್ರೀಧರ್ ಆಚಾರ್ಯಲವರು ಆವಾಗ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದರು. ಅವರು ಮಾಹಿತಿ ಕೊಡಲೇಬೇಕು ಅಂತ ದೆಹಲಿ ಯೂನಿವರ್ಸಿಟಿಗೆ ಕಟ್ಟಪ್ಪಣೆ ಮಾಡಿದರು. ಆ ವಿಷಯ ಆಮೇಲೆ ಬೇರೆ ಬೇರೆ ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ, ಆ ಕೋರ್ಟಿಂದ ಮತ್ತೊಂದು ಕೋರ್ಟಿಗೆ ಹೋಗ್ತಾನೇ ಇದೆ. ಇನ್ನೂ ಮಾಹಿತಿ ಸಿಕ್ಕಿಲ್ಲ. ನನಗನ್ನಿಸೋ ಪ್ರಕಾರ ಆ ಮಾಹಿತಿ ಸಿಕ್ಕೋದು ಅನುಮಾನ. ಕಾರಣ 2, ತಮ್ಮ ಅವಧಿ ಮುಗಿಯುವ ಮೊದಲು RBI ಗವರ್ನರ್ ರಘುರಾಮ್ ರಾಜನ್ ಅವರು ಈ ವಿಲ್ಫುಲ್ ಡಿಫಾಲ್ಟರ್ಸ್ ಅಂತ ಯಾರಿದ್ದಾರೆ, ಬೇಕು ಅಂತಲೇ ಸಾಲ ಬಾಕಿ ಉಳಿಸಿಕೊಂಡಿರುವವರ ಪಟ್ಟಿಯೊಂದನ್ನು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಕೊಟ್ಟಿದ್ದರು. ಪ್ರಧಾನ ಸೇವಕರ ಕಚೇರಿಗೆ ಕೊಟ್ಟ ಮೇಲೆ ಅದು ಸರ್ಕಾರ ಆಸ್ತಿ ಆಗುತ್ತೆ. ಮತ್ತೆ ಯಾರೊಬ್ಬರು ಮಾಹಿತಿ ಹಕ್ಕಿನಡಿ ಅರ್ಜಿ ಹಾಕಿದರು. RBI ಮತ್ತು ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಇಬ್ಬರೂ ಕೂಡ ಈ ಮಾಹಿತಿಯನ್ನು ಕೊಡುವುದಕ್ಕೆ ನಿರಾಕರಿಸಿದರು. ಆಮೇಲೆ ಇನ್ಫಾರ್ಮೇಷನ್ ಕಮಿಷನ್ ಇದನ್ನು ಕೊಡಲೇಬೇಕು ಅಂತ ಆರ್ಡರ್ ಪಾಸ್ ಮಾಡ್ತು. ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಯಿತು.
ಸುಪ್ರೀಂ ಕೋರ್ಟ್ RBIಗೆ ಚೀಮಾರಿ ಹಾಕ್ತು, ಕೊಡಲೇಬೇಕು ಇನ್ಫಾರ್ಮೇಷನನ್ನು ಅಂತ. RBI ಇವತ್ತಿನವರೆಗೂ ಆ ಒಂದು ಇನ್ಫಾರ್ಮೇಷನ್ ಬಿಟ್ಟು ಬೇರೆ ಎಲ್ಲ ಇನ್ಫಾರ್ಮೇಷನನ್ನು ಸ್ಟ್ಯಾಟಿಸ್ಟಿಕಲಿ ಕೊಡ್ತಾ ಇದೆ. ಯಾರು ಆ ಬಾಕಿ ಉಳಿಸಿಕೊಂಡಿರುವ ಅಕೌಂಟ್ದಾರರು ಅನ್ನುವ ವಿಷಯವನ್ನು ಇದುವರೆಗೂ ಕೂಡ RBI ಬಹಿರಂಗಪಡಿಸಿಲ್ಲ. ಕಾರಣ 3, ಡಿಮಾನಿಟೈಸೇಷನ್. ಡಿಮಾನಿಟೈಸೇಷನ್ಗೂ ಮೊದಲು ನಡೆದಂಥ RBI ಬೋರ್ಡ್ ಮೀಟಿಂಗ್ನ ನಡಾವಳಿಯ ಪ್ರತಿಯನ್ನು ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. 2 ವರ್ಷ RBI ಈ ಮಾಹಿತಿಯನ್ನು ಕೊಡಲೇ ಇಲ್ಲ. 2ನೇ ಮೇಲ್ಮನವಿಯನ್ನು ಹಾಕಿದ ಮೇಲೆ ಆ ಅರ್ಜಿಯ ಆಧಾರದಲ್ಲಿ ಇನ್ಫಾರ್ಮೇಷನ್ ಕಮಿಷನ್ RBIಗೆ ಚೀಮಾರಿ ಹಾಕ್ತು, ಈ ಮಾಹಿತಿಯನ್ನು ಕೊಡಲೇಬೇಕು ಅಂತ. ಕೊನೆಗೂ ಆ ಮಾಹಿತಿಯನ್ನು ಕೊಡಲಾಯಿತು 2 ವರ್ಷದ ನಂತರ. ಅದರ ಪ್ರಕಾರ ಏನು ಬೆಳಕಿಗೆ ಬಂತು ಅನ್ನೋದು ನಿಮ್ಗೆ ಗೊತ್ತೇ ಇದೆ, ಮರೆತು ಹೋಗಿದ್ದರೆ ಮತ್ತೆ ನೆನಪಿಗಾಗಿ. ಅದರ ಪ್ರಕಾರ ಡಿಮಾನಿಟೈಸೇಷನ್ ಆದೇಶವನ್ನು ಪ್ರಧಾನಮಂತ್ರಿಗಳು ದೇಶಕ್ಕೆಲ್ಲ ಹೊರಡಿಸುವ ಕೇವಲ 2.5 ಗಂಟೆಯ ಮೊದಲು RBI ಬೋರ್ಡ್ ಮೀಟಿಂಗ್ ನಡೆದಿತ್ತು. ಆ ಬೋರ್ಡ್ ಮೀಟಿಂಗ್ನಲ್ಲಿ RBI ಡಿಮಾನಿಟೈಸೇಷನ್ನಿಂದ ಕಪ್ಪು ಹಣ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಅದಕ್ಕೆ ಕಾರಣ ಕೂಡ ಹೇಳಿತ್ತದು. ಯಾಕೆಂದರೆ ಬ್ಲ್ಯಾಕ್ ಮನಿ ಕ್ಯಾಶ್ ರೂಪದಲ್ಲಿ ದೇಶದಲ್ಲಿ ಇಲ್ಲ, ಅದು ಆಸ್ತಿಯ ರೂಪದಲ್ಲಿದೆ. ಡಿಮಾನಿಟೈಸೇಷನ್ ಮಾಡೋದ್ರಿಂದ ಬ್ಲ್ಯಾಕ್ ಮನಿ ಹೊರಗೆ ಬರೋದಿಲ್ಲ. ಆಮೇಲೆ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕಾರಣ 4, 2017ರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಒಂದು ಬಹಳ ಮುಖ್ಯವಾದ ಅಂಶವನ್ನು ಹೇಳಿದರು. ಅದೇನು ಅಂದರೆ, ಆಧಾರ್ ನಂಬರ್ ಸಹಾಯದಿಂದ ದೇಶದಲ್ಲಿ ಒಟ್ಟು 4 ಕೋಟಿ ನಕಲಿ ರೇಷನ್ ಕಾರ್ಡ್ ಪತ್ತೆ ಹಚ್ಚಿದ್ದೇವೆ ಅಂತ ಹೇಳಿದರು. ಸರಿ, ಇನ್ನೊಂದು RTI ಅರ್ಜಿಯ ಮೂಲಕ ಅದನ್ನು ಪ್ರಶ್ನಿಸಲಾಯಿತು. ಆವಾಗ ತಿಳಿದು ಬಂದ ಅಂಶ ಅಂದರೆ, ಆಹಾರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅವರು ಸಂಸತ್ನಲ್ಲಿ ನೀಡಿದ ಒಂದು ಹೇಳಿಕೆ ಪ್ರಕಾರ ಈ ರೀತಿ ಪತ್ತೆ ಹಚ್ಚಲಾದ ನಕಲಿ ರೇಷನ್ ಕಾರ್ಡ್ಗಳ ಸಂಖ್ಯೆ ಕೇವಲ 2,33,00,000. ಇದು ಬಹಿರಂಗ ಆದ ನಂತರ ಪ್ರಧಾನಿಯವರ ಹೇಳಿಕೆಯನ್ನು ಸಂಸತ್ನ ಕಡತದಲ್ಲಿ ಕರೆಕ್ಷನ್ ಮಾಡಲಾಯಿತು. ಇಷ್ಟಕ್ಕೆ ನಿಲ್ಲಿಲ್ಲ. ಪಾಸ್ವಾನ್ ಹೇಳಿಕೆಯನ್ನು ಆಧರಿಸಿ ಮತ್ತೆ RTI ಅಪ್ಲಿಕೇಶನ್ ಹಾಕಿಬಿಟ್ಟು ಪ್ರತಿ ರಾಜ್ಯವಾರು ಅಂಕಿಅಂಶಗಳನ್ನು ಪಡೆಯಲಾಯಿತು. ಈ ರಾಜ್ಯವಾರು ಅಂಕಿಅಂಶಗಳನ್ನು ತಾಳೆ ಹಾಕಿದಾಗ ಮೊದಲು ಪ್ರಧಾನಿ ಹೇಳಿದ್ದಕ್ಕೂ, ಆಮೇಲೆ ಪಾಸ್ವಾನ್ ಹೇಳಿದ್ದಕ್ಕೂ, ಆಮೇಲೆ ರಾಜ್ಯವಾರು ಅಂಕಿಅಂಶಗಳು ಯಾವುದಕ್ಕೂ ಒಂದಕ್ಕೊಂದು ತಾಳೆ ಇರಲಿಲ್ಲ. ಅದರ ಬಗ್ಗೆ ವಿವರ ಬೇಡ. ಕಾರಣ 5, 2014ರಿಂದ ಎಷ್ಟು ಕಪ್ಪು ಹಣ ಭಾರತಕ್ಕೆ ತರಲಾಗಿದೆ ಎಂಬ ಒಂದು ಪ್ರಶ್ನೆಯನ್ನು RTI ಮೂಲಕ ಕೇಳಲಾಗಿತ್ತು. ಪ್ರೈಮ್ ಮಿನಿಸ್ಟರ್ ಆಫೀಸು ಇದು ಮಾಹಿತಿ ಹಕ್ಕಿನಡಿ ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡಿತು. ಮತ್ತೆ ಅದು ಇನ್ಫಾರ್ಮೇಷನ್ ಕಮಿಷನ್ಗೆ ಹೋಯಿತು. ಇನ್ಫಾರ್ಮೇಷನ್ ಕಮಿಷನ್ನು 15 ದಿನದೊಳಗೆ ಈ ಮಾಹಿತಿಯನ್ನು ಕೊಡಬೇಕು ಅಂತ ಆದೇಶ ಕೊಡ್ತು. ಇನ್ನೂ ಕೋರ್ಟಿಗೆ ಹೋಗೋದು ಬೇಡ ಅಂತ ಪ್ರೈಮ್ ಮಿನಿಸ್ಟರ್ ಆಫೀಸ್ ಉತ್ತರ ಕೊಡ್ತು. ಏನು ಅಂದರೆ, ಈ ಪ್ರಕರಣ ಇನ್ನೂ ತನಿಖೆಯಲ್ಲಿರೋದರಿಂದ ಬೇರೆ ಯಾವುದೇ ಮಾಹಿತಿ ಕೊಡಲಿಕ್ಕೆ ಆಗೋದಿಲ್ಲ. ಇಷ್ಟು ಕಾರಣಗಳು ಸಾಕು ಅನಿಸುತ್ತೆ ಯಾವುದೇ ಕೇಂದ್ರ ಸರ್ಕಾರಕ್ಕೆ ಇಂಥ ಒಂದು ಬಲಿಷ್ಠ ಕಾಯ್ದೆಯನ್ನು ನಿಕೃಷ್ಟಗೊಳಿಸೋದಕ್ಕೆ. ಆದರೆ ಇಲ್ಲಿ ಬಹಳ ದೊಡ್ಡ ಆತಂಕ ಏನಿರೋದು ಅಂತಂದರೆ, ಈಗಿನ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈ ತಿದ್ದುಪಡಿಯನ್ನು ಸರಿ ಮಾಡುವಲ್ಲಿ ಸಹಾಯಕ್ಕೆ ಬರುವುದು ಬಹಳ ದೊಡ್ಡ ಅನುಮಾನ. ಅದು ಯಾಕೆ ಅಂತಂದರೆ, 2 ಮಾಹಿತಿ ಹಕ್ಕಿನ ಅರ್ಜಿಗಳು ಈ ದೇಶದಲ್ಲಿ ಕಳೆದ 7-8 ವರ್ಷಗಳಿಂದ ಚರ್ಚೆಯಲ್ಲಿದೆ. ಅದರಲ್ಲಿ ಒಂದು ಮಾಹಿತಿ ಹಕ್ಕಿನಡಿ ಒಬ್ಬರು ಕೇಳಿದ ಅಂಶ ಏನು ಅಂದರೆ, ಸುಪ್ರೀಂ ಕೋರ್ಟ್ ತನ್ನ ಕೊಲಿಜಿಯಂ ಮೀಟಿಂಗ್ನ ಇಡೀ ನಡಾವಳಿಯನ್ನು ಮಾಹಿತಿ ಹಕ್ಕಿನಡಿ ಒದಗಿಸಬೇಕು ಅಂತ. ಅದು ರಿಜೆಕ್ಟ್ ಆಯಿತು. ಕೊನೆಗೆ ಅದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಬಂತು. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಒಂದು ಆದೇಶ ಹೊರಡಿಸ್ತು, ಕೊಲಿಜಿಯಂನ ನಡಾವಳಿಯನ್ನು ಮಾಹಿತಿ ಹಕ್ಕಿನಡಿ ಕೊಡಲೇಬೇಕು ಅಂತ. ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ದೆಹಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿತು. ದೆಹಲಿ ಹೈಕೋರ್ಟ್ ಕೂಡ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆರ್ಡರನ್ನು ಎತ್ತಿ ಹಿಡಿತು. ಈಗ ಸದ್ಯ ಸುಪ್ರೀಂ ಕೋರ್ಟ್ನ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಇನ್ನೊಂದು ಆದೇಶ ನ್ಯಾಯಾಧೀಶರು, ಅಂದರೆ ಮೇಲಿನ ನ್ಯಾಯಾಲಯಗಳ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಎಲ್ಲ ನ್ಯಾಯಾಧೀಶರು ತಮ್ಮ ಆಸ್ತಿಯ ಪ್ರತಿಯೊಂದು ವಿವರವನ್ನು ಬಹಿರಂಗಗೊಳಿಸಬೇಕು ಅಂತ ಒಂದು RTI ಅರ್ಜಿಯನ್ನು ಹಾಕಲಾಗಿತ್ತು. ಇದ್ರ ಬಗ್ಗೆ ಕೂಡ ಹಲವಾರು ವರ್ಷಗಳಿಂದ ಮೇಲ್ಮನವಿ ನಡೆದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಕೊನೆಗೆ ಒಂದು ಆರ್ಡರ್ ಪಾಸ್ ಮಾಡಿತ್ತು. ಎಲ್ಲ ನ್ಯಾಯಾಧೀಶರು ಕಡ್ಡಾಯವಾಗಿ RTI ನಡಿಯಲ್ಲಿ ತಮ್ಮ ಆಸ್ತಿ ವಿವರವನ್ನು ಬಹಿರಂಗ ಮಾಡಬೇಕು. ಇದೂ ಕೂಡ ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಜನರ ಹಕ್ಕಿನ ರಕ್ಷಣೆಯ ಪರವಾಗಿ ಇದ್ದ ಒಂದೇ ಒಂದು ಒಳ್ಳೆಯ ಕಾಯ್ದೆಯ ರಕ್ಷಣೆಗೆ ಈಗ ಯಾರೂ ಇಲ್ಲದಂತಾಗಿರುವುದು ಪ್ರಜಾಪ್ರಭುತ್ವದ ದೌರ್ಭಾಗ್ಯ. ಮೊದಲು ಒಂದು ಕಾಲ ಇತ್ತು, ಸರ್ಕಾರ ರಕ್ಷಣೆಗೆ ಬಾರದೇ ಇದ್ದರೆ ಕಡೆ ಪಕ್ಷ ನ್ಯಾಯಾಲಯ ಇದೆ ಎನ್ನುವ ಒಂದು ನಂಬಿಕೆಯಲ್ಲಿ
ಪ್ರಜಾಪ್ರಭುತ್ವ ನಡೀತಾ ಇತ್ತು. ಆದರೆ ಈ ಒಂದು ವಿಷಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನ್ಯಾಯಾಲಯವೂ ಕೂಡ ಸರ್ಕಾರದ ಪಕ್ಷ ಏನಾದರೂ ವಹಿಸಿಕೊಂಡರೆ ಅಲ್ಲಿಗೆ ಮಾಹಿತಿ ಎಂಬ ಹಕ್ಕು ಕಮರಿ ಹೋಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ವಾರಕ್ಕಿಷ್ಟೇ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.